ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಜ್ಞಾನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೇನೆ. ಸೊ ನಿಮಗೆ ಈಗಾಗಲೇ ಗೊತ್ತಾಗಿದೆ ನಿಮ್ಮ ಪರೀಕ್ಷಾ ದಿನಾಂಕ. ಹಾಗಿದ್ದರೆ ಈಗ ಒಂದು ಟೈಮ್ ಟೇಬಲ್ ಇಟ್ಕೊಂಡು ನೀವೆಲ್ಲರೂ ಕೂಡ ಓದ್ಕೊಳ್ತಾ ಹೋಗಬೇಕಾಗತ್ತೆ. 19 ಮತ್ತು 22ನೇ ತಾರೀಕು ನಿಮ್ಮ ಪರೀಕ್ಷೆ ಇರ್ತಕ್ಕಂತಹದ್ದು. ಸೊ ಯಾವುದೇ ಆತಂಕ ಬೇಡ, ಎಲ್ಲರೂ ಕೂಡ ಒಳ್ಳೆಯ ಅಂಕಗಳು ತೆಗೆದು ಉತ್ತೀರ್ಣರಾಗ್ತೀರಿ ಈ ಬಾರಿ. ಅದಕ್ಕೆ ನಾವು ನಮ್ಮದೇ ಆದಂತಹ ಕೆಲವೊಂದು ಸಣ್ಣ ಪ್ರಯತ್ನವನ್ನು, ನಮ್ಮ ಅಧ್ಯಯನವನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಒಂದಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾನು ತಂದಿದ್ದೇನೆ ಸೋಷಿಯಲ್ ಸೈನ್ಸ್ನಲ್ಲಿ. ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಗೆ ಆ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡ್ತಾ ಹೋಗೋಣ. ನೀವು ಜಸ್ಟ್ ಈ ಒಂದು ನಾನು ಇದುವರೆಗೂ ಏನು ಮಾಡ್ಕೊಳ್ತಾ ಬಂದಿದ್ದೀನಿ ಆ ವಿಡಿಯೋಸ್ಗಳನ್ನು ಅಷ್ಟೇ ಫಾಲೋ ಮಾಡಿ ಸಾಕು. ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವೆಶ್ಚನ್ಸ್ಗಳನ್ನು ಮಾತ್ರನೇ ನಾನು ತಂದಿರ್ತಕ್ಕಂತಹದ್ದು. ಸೊ ಮತ್ತು ಅದಕ್ಕೆ ನಿಮಗೆ ವಿತ್ ಅನಲೈಸ್ ಕೂಡ ಮಾಡಿರ್ತಕ್ಕಂಥದ್ದು, ವಿತ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತಕ್ಕಂತಹದ್ದು. ಸೊ ಇಷ್ಟರಲ್ಲೇ ಇರುತ್ತೆ ನಿಮ್ಮ ಎಲ್ಲ ಕ್ವೆಶ್ಚನ್ಸ್ಗಳು ಕೂಡ. 40 ಮಾರ್ಕ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಯಾವುದೇ ಯೋಚನೆ ಬೇಡ, ಯಾವುದೇ ಚಿಂತೆ ಬೇಡ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂದಷ್ಟು ಹೊಸ ವಿಚಾರಗಳನ್ನು ಕೂಡ ತಂದಿದ್ದೇನೆ. ಇನ್ನೊಂದಷ್ಟು ಇಂಪಾರ್ಟೆಂಟ್ ಆಗಿರೋ ಕ್ವೆಶ್ಚನ್ಸ್ಗಳನ್ನು ತಂದಿದ್ದೇನೆ. ಮತ್ತು ರಿಪೀಟೆಡ್ ಕ್ವೆಶ್ಚನ್ಸ್ ಇದ್ದಾವೆ. ಅದು ನಿಮಗೆ ಒಂದು ಸಲ ನಿಮಗೆ ರಿವಿಷನ್ ಕೂಡ ಆಗುತ್ತೆ. ಸೊ ಹಾಗಂತ ಹೇಳ್ತಾ ಬನ್ನಿ ಈ ಒಂದು ಕ್ವೆಶ್ಚನ್ಸ್ಗಳನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇದು ಬಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂತಹದ್ದು. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ದ ಬ್ರಿಟಿಷ್ ಗವರ್ನರ್ ಜನರಲ್ ಹೂ ಇಂಟ್ರೊಡ್ಯೂಸ್ಡ್ ಸಬ್ಸಿಡರಿ ಅಲಯನ್ಸ್. ನೋಡಿ, ನಾನು ಈಗಾಗಲೇ ತುಂಬ ಸಲ ಹೇಳಿದ್ದೇನೆ ಸೊ ಸಬ್ಸಿಡರಿ ಅಲಯನ್ಸ್ ಬಗ್ಗೆ. ಸೊ ಅದೇ ಪ್ರಶ್ನೆ ಮತ್ತೊಮ್ಮೆ ಬಂದಿದೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತವಾಗಿ ಬರುತ್ತೆ. ಸೊ ಸಬ್ಸಿಡರಿ ಅಲಯನ್ಸು ಅಥವಾ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ, ಈ ಒಂದು ಕ್ವೆಶ್ಚನ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಬರುತ್ತೆ, ಅಥವಾ ಈ ಒಂದು ಗವರ್ನರ್ ಜನರಲ್ಸ್ ಬಗ್ಗೆ ಯಾವ್ದಾದ್ರು ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ತಾ ಇರಬೇಕು. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿದೆ? ಸಬ್ಸಿಡರಿ ಅಲಯನ್ಸ್. ಈಗಾಗಲೇ ನಿಮಗೂ ಗೊತ್ತಿದೆ. ಎಸ್, ಲಾರ್ಡ್ ವೆಲೆಸ್ಲಿ ಸಬ್ಸಿಡರಿ ಅಲಯನ್ಸ್ನ ಜಾರಿಗೆ ತಂದಿದ್ದದ್ದು ಅಲ್ವಾ? ಸೊ ಓಕೆ. ಇನ್ನು ವಾಟ್ ಅಬೌಟ್ ವಾರನ್ ಹೇಸ್ಟಿಂಗ್ಸ್? ವಾರನ್ ಹೇಸ್ಟಿಂಗ್ಸ್ ಬಗ್ಗೆ ನಾವು ಏನು ತಿಳ್ಕೊಳ್ಬಹುದು? ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಲ್ವಾ? ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ನೆನಪಲ್ಲಿಟ್ಕೊಳ್ಳಿ. ಫಸ್ಟ್ ಗವರ್ನರ್ ಜನರಲ್, ಭಾರತಕ್ಕೆ ಬಂದಂತಹ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಅದು ವಾರನ್ ಹೇಸ್ಟಿಂಗ್ಸ್. 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಈತ ಗವರ್ನರ್ ಜನರಲ್ ಆಗಿ, ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಈತ ನೇಮಕವಾಗ್ತಾನೆ. ನೆನಪಲ್ಲಿಟ್ಕೋಬೇಕು. ದೆನ್ ಲಾರ್ಡ್ ಡಾಲೌಸಿ ಬಗ್ಗೆ ಈಗಾಗಲೇ ಹೇಳಿದಾಗೆ ನಮಗೆ ನೆನಪಿರಬೇಕು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಲ್ವಾ? ನೋಡಿ, ಇವೆರಡರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದು ಏನು ಡಾಲ್ಹೌಸಿ ಅಂದಾಗೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಡಿ ನೆನಪಲ್ಲಿಟ್ಕೊಬಿಡಿ. ಆ ರೀತಿ ನೆನಪಲ್ಲಿಟ್ಕೊಳ್ಳಿ. ಓಕೆನಾ? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಡಾಲ್ಹೌಸಿ. ದೆನ್ ಲಾರ್ಡ್ ವೆಲೆಸ್ಲಿ ಬಂದು ಸಬ್ಸಿಡರಿ ಅಲಯನ್ಸ್, ವೆಲ್ಲೆಸ್ಲಿ ಅಲಯನ್ಸ್. ಈ ರೀತಿ ನೆನಪಲ್ಲಿಟ್ಕೊಳ್ತಾ ಹೋಗಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಓಕೆನಾ? ದೆನ್ ಇನ್ನು ಕಾರ್ನ್ವಾಲಿಸ್ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದೋ ನಮ್ಮ ಈ ಒಂದು UPSC KPSC ಎಕ್ಸಾಮ್ಸ್ಗಳು, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಜಾರಿಗೆ ತಂದಿದ್ದು ಪೊಲೀಸ್ ಸಿಸ್ಟಮ್ ಆ್ಯಂಡ್ ದೆನ್ ಇನ್ನೊಂದು ಇಂಪಾರ್ಟೆಂಟಾಗಿ ಪರ್ಮನೆಂಟ್ ಸೆಟ್ಲ್ಮೆಂಟ್ ಎಲ್ಲ ನೋಟ್ ಮಾಡ್ಕೊಳ್ಬೇಕು. ನೀವು ಕೂಡ ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಪರ್ಮನೆಂಟ್ ಸೆಟ್ಲ್ಮೆಂಟ್ ಸಿಸ್ಟಮ್, ಲಾರ್ಡ್ ಕಾರ್ನ್ವಾಲಿಸ್ ಅಲ್ವಾ? ಕಾಯಂ ಜಮೀನ್ದಾರಿ ಪದ್ಧತಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದದ್ದು. ಸೊ ಇದರಲ್ಲಿ ನಿಮ್ಗೆ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬರಬಹುದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ದ ಪ್ರೋಗ್ರಾಮ್ ಲಾಂಚ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 2001 ಟು ಪ್ರೊವೈಡ್ ಫ್ರೀ ಎಜುಕೇಷನ್ ಫಾರ್ ಚಿಲ್ಡ್ರನ್ಸ್ ಬಿಟ್ವೀನ್ 6 to 14 years. ಸೊ ಇದು ನಿಮಗೆ ತುಂಬ ಈಸಿ ಆದ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಿಮ್ಮ ಎಲ್ಲ ಶಾಲೆ ಮೇಲೆ ಇದರ ಒಂದು ಏನೋ ಸಿಂಬಲ್ ಇರುತ್ತೆ. ಯಾವ ಸಿಂಬಲ್ ಇರುತ್ತೆ? ಸರ್ವಶಿಕ್ಷಣ ಅಭಿಯಾನ. ಇದೊಂದು ಸರಿಯಾದಂಥ ಉತ್ತರ. 2001ರಲ್ಲಿ ಇದನ್ನು ಜಾರಿಗೆ ತಂದಂಥದ್ದು. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಉಚಿತ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದದ್ದು ಸರ್ವ ಶಿಕ್ಷಣ ಅಭಿಯಾನ. ಈ ಒಂದು ಸಿಂಬಲ್ ಇರುತ್ತಲ್ಲ, ಏನಿರುತ್ತೆ? ಒಂದು ಪೆನ್ಸಿಲ್ಲು ಅಲ್ವಾ? ನೆನಪಿದೆಯಾ? ಒಂದು ಪೆನ್ಸಿಲ್. ಸ್ಕೂಲೇ ನೆನಪಿಲ್ಲ ಅನ್ಸುತ್ತೆ ನಿಮ್ಗೆ ಇವಾಗ ಅಲ್ವಾ? ಪೆನ್ಸಿಲ್ ಮೇಲೆ 2 ಮಕ್ಕಳು ಕೂತಿರ್ತಾರಲ್ವಾ? ಸೊ ಅದು. ಸೊ ಈ ಒಂದು ಸಿಂಬಲ್ ಇರೋವಂಥದ್ದು ಸರ್ವಶಿಕ್ಷಣ ಅಭಿಯಾನದ್ದು. ಸೊ ಅದು ನಿಮಗೆ ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ಉಳಿದಂತೆ ಇನ್ಯಾವುದು ನಿಮಗೆ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ.
ಇದನ್ನು ಗ್ರೂಪ್ ಎ ಆ್ಯಂಡ್ ಬಿ ಮ್ಯಾಚ್ ದ ಫಾಲೋಯಿಂಗ್ ಹೇಳಿದ್ದಾರೆ. ಸೊ ನೋಡಿ ಯಾವ್ಯಾವುದು ಅಂತಂದ್ಬಿಟ್ಟು ಲೆನಿನ್ ಅಂತಿದ್ದ ಹಾಗೇ ನಮಗೆ ಗೊತ್ತಾಗಬೇಕು. ರಷ್ಯಾ, ಹಿಟ್ಲರ್ ಜರ್ಮನಿ, ಮುಸೋಲಿನಿ ಇಟಲಿ, ಆ್ಯಂಡ್ ದೆನ್ ಮಾವೋ ಸೆತುಂಗ್ ಚೈನಾ. ಯಾವುದಿದೆ ಈ ಆಪ್ಷನ್ ಇರೋವಂಥದ್ದು? ಆ್ಯಂಡ್ ದೆನ್ ಎ ಬಂದು 3, ಎಸ್ ಇದೊಂದೇ ಆಪ್ಷನ್ ಇರೋವಂಥದ್ದು, ಡಿ ಅಲ್ವಾ? ಎ ಯಾವುದು? A2 ಸಾರಿ ಎ ಆಪ್ಷನ್ ಇರೋದು ಎ ಸರಿಯಾದಂಥ ಉತ್ತರ. ಓಕೆನಾ, ನೆನಪಲ್ಲಿಟ್ಕೊಳ್ಳಿ. ಲೆನಿನ್ ರಷ್ಯಾ, ಬಿ ಹಿಟ್ಲರ್ ಜರ್ಮನಿ, ಸಿ ಮುಸೋಲಿನಿ ಇಟಲಿ, ಡಿ ಮಾವೋ ಸೆತುಂಗ್ ಚೈನಾ. ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್, ದ ಹೆಡ್ ಕ್ವಾರ್ಟರ್ ಆಫ್ UNO ಈಸ್ ಲೊಕೇಟೆಡ್ ಆಟ್. ಈಗಾಗಲೇ ಒಂದು ಸಲ ಹೇಳಿದ್ದೆ ಅನ್ಕೊತೀನಿ ನಾನು ಅಲ್ವಾ? ಹೆಡ್ ಕ್ವಾರ್ಟರ್ ಆಫ್ UNO ಎಲ್ಲಿದೆ? ನ್ಯೂಯಾರ್ಕ್. ನೆನಪಲ್ಲಿಟ್ಕೋಬೇಕು. UNO ಏನು? UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ವಾ? ಸೊ ಯಾವಾಗ UNO ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು? ಯಾವಾಗ? ಅಕ್ಟೋಬರ್ ಯಾವಾಗ ಹೇಳಿ? ಎಸ್ 1945. October 24, 1945 UNO was established and its headquarter is located in New York. Then what about Rome? ರೋಮಲ್ಲಿ ಏನಿದೆ? ಏನಿದು? FAO ಅಂತಂದರೆ ಏನು? ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. FAO ಇರ್ತಕ್ಕಂತಹದ್ದು ರೋಮ್ನಲ್ಲಿ. FAO ಹೆಡ್ ಕ್ವಾರ್ಟರ್ ಇರೋದು ರೋಮ್ನಲ್ಲಿ. ದೆನ್ ಜಿನೆವಾದಲ್ಲಿ, ಇದು ಕೂಡ ಬಹಳ ಇಂಪಾರ್ಟೆಂಟು, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರೋದು ಜೆನೆವಾದಲ್ಲಿ. ಇನ್ನು ಪ್ಯಾರಿಸ್ನಲ್ಲಿರುವಂಥದ್ದೇನು? ಪ್ಯಾರಿಸ್. ಎಸ್, ಯುನೆಸ್ಕೋ ಇರ್ತಕ್ಕಂತಹದ್ದು ಪ್ಯಾರಿಸ್ ಅಲ್ವಾ? ಯುನೆಸ್ಕೋದ ಒಂದು ಹೆಡ್ ಕ್ವಾರ್ಟರ್ ಇರೋವಂಥದ್ದು ಪ್ಯಾರಿಸ್ನಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇದು ಕೂಡ ಇಂಪಾರ್ಟೆಂಟು. UNO ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅನ್ನೋದು ನೆನಪಲ್ಲಿಟ್ಕೊಳ್ಳಿ, ಮತ್ತು ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನೆನಪಲ್ಲಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್, ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದಟ್ ಪ್ರೊಹಿಬಿಟ್ಸ್ ಚೈಲ್ಡ್ ಲೇಬರ್ ಈಸ್. ಚೈಲ್ಡ್ ಲೇಬರ್ ಲೇಬರನ್ನು ಪ್ರೊಹಿಬಿಟ್ ಮಾಡುವಂಥ ಒಂದು ಆ್ಯಕ್ಟ್ ಯಾವುದಿದೆ? ಆರ್ಟಿಕಲ್ ಯಾವುದಿದೆ? ಸೊ ಆರ್ಟಿಕಲ್ 21, ಆರ್ಟಿಕಲ್ 17, ಆರ್ಟಿಕಲ್ 52, ಆರ್ಟಿಕಲ್ 24. ಯಾವುದು ಸರಿಯಾದಂಥ ಉತ್ತರ? ಎಸ್, ಯು ಆರ್ ರೈಟ್. ಆರ್ಟಿಕಲ್ 24 prohibits ಚೈಲ್ಡ್ ಲೇಬರ್. ನೆನಪಲ್ಲಿಟ್ಕೋಬೇಕು. ನೋಡಿ, ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ನೀವೆಲ್ಲ ಮಕ್ಕಳೆಲ್ಲರೂ ಕೆಲಸ ಮಾಡಬಾರ್ದು. ನಿಮ್ಮನ್ನು ಯಾರಿಗಾರು ನಿಮ್ಮ ಮಕ್ಕಳು, ನಿಮ್ಮ ಚಿಕ್ಕ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿದ್ರೆ ಅಥವಾ ಕೆಲಸಕ್ಕೆ ಕಳಿಸಿದ್ರೆ, ಕೆಲಸಕ್ಕೆ ಇಟ್ಕೊಂಡ್ರೆ ಅವರೆಲ್ಲರಿಗೂ ಮೇಲೂ ಕೂಡ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು. ಹಾಗಾಗಿ ಅಂತಹ ಒಂದು ಭದ್ರತೆಯನ್ನು ಕೊಟ್ಟಿರ್ತಕ್ಕಂತಹ ದಟ್ ಮಚ್ ಆಫ್ ಸೆಕ್ಯೂರಿಟಿ ಗಿವನ್ ಬೈ ದ ಆರ್ಟಿಕಲ್ 24. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಆರ್ಟಿಕಲ್ 17 ಬಗ್ಗೆ. ಇದು ಕೂಡ ಇಂಪಾರ್ಟೆಂಟು ನಿಮಗೆ. ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿರ್ತಕ್ಕಂತಹದ್ದು ಈ ಒಂದು ಆರ್ಟಿಕಲ್ನಲ್ಲಿ. ಅಸ್ಪೃಶ್ಯತೆ ನಿಷೇಧ ಅಲ್ವಾ? ಸೊ ಈ ಎರಡೂ ಕೂಡ ನಿಮಗೆ ಬಹಳ ಮುಖ್ಯವಾಗುತ್ತೆ. ಆರ್ಟಿಕಲ್ 17 ಆ್ಯಂಡ್ ಆರ್ಟಿಕಲ್ 24 ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ಆರ್ಟಿಕಲ್ 21 ರೈಟ್ ಟು ಲೀವ್ ಅಂದರೆ ಪರ್ಸನಲ್ ಲಿಬರ್ಟಿ ಇಲ್ಲಿ ಇರ್ತಕ್ಕಂಥದ್ದು ಆರ್ಟಿಕಲ್ 21. ಆರ್ಟಿಕಲ್ 52 ಬಂದು ಪ್ರೆಸಿಡೆಂಟ್ ಬಗ್ಗೆ ಹೇಳುತ್ತೆ. ನಮ್ಮ ಪ್ರೆಸಿಡೆಂಟ್, ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು ಅನ್ನೋವಂಥದ್ದನ್ನು ಹೇಳುತ್ತೆ. ಸೊ ಇದೆರಡಕ್ಕಿಂತ ಈ ಎರಡು ನಿಮಗೆ ತುಂಬ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಆರ್ಟಿಕಲ್ 17 ಆ್ಯಂಡ್ ಆರ್ಟಿಕಲ್ 24 ಎರಡರಲ್ಲಿ ಒಂದು ಬರಬಹುದು ನಿಮಗೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನಿಗೆ ಹೋಗೋಣ. ಸೊ ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ. ಮೇ ಬಿ ನಿಮಗೆ ಈ ಮಾಡೆಲ್ ಕ್ವಶನ್ನು ಬರದೇ ಇರಬಹುದು, ಆದರೂ ಕೂಡ ಇಲ್ಲೊಂದಷ್ಟು ನಾವೊಂದು ವಿಚಾರಗಳನ್ನ ತಿಳ್ಕೊಳ್ಬಹುದಲ್ವಾ? ಸೊ ಹಾಗಾಗಿ ಆ ವಿಚಾರಗಳು ಏನೇನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮಾರ್ಕ್ ಮಾಡಿರುವಂಥ ಪ್ಲೇಸಸ್ ಯಾವ್ಯಾವುದು ಅಂತ ಗುರುತಿಸಬೇಕು ಅಂತ ಕೇಳಿದ್ದಾರೆ. ಒಂದನೇದು ಇಲ್ಲಿರುವಂಥದ್ದು ಯಾವುದಿದು? 1, 2, 3. ನೋಡಿ, ಈ ಏರಿಯಾ ನೋಡ್ತಿದ್ದ ಹಾಗೆ ನಿಮ್ಗೆ ಏನು ಗೊತ್ತಾಗಬೇಕು? ಇಲ್ಲಿ ಡೆಸರ್ಟ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಇಲ್ಲಿ ಎಂಥ ಫಾರೆಸ್ಟ್ ಇರುತ್ತೆ ಹಾಗಿದ್ರೆ? ಡೆಸರ್ಟ್ ಫಾರೆಸ್ಟೇ ಇರೋವಂಥದ್ದು ಅಲ್ವಾ? ನೋಡಿ ಇಲ್ಲೇ ಇದೆ ಡೆಸರ್ಟ್ ಫಾರೆಸ್ಟ್. ದೆನ್ ಸೆಕೆಂಡ್ ಒನ್ನು ಇದು ಏನಿದು? ವೆಸ್ಟರ್ನ್ ಘಾಟ್ಸು ಅಲ್ವಾ? ಇಲ್ಲೆಲ್ಲ ವೆಸ್ಟರ್ನ್ ಘಾಟ್ಸ್ನಲ್ಲಿ ಎಂಥ ಫಾರೆಸ್ಟ್ ಇದ್ದಾವೆ? ಎವರ್ ಗ್ರೀನ್ ಫಾರೆಸ್ಟ್ ಇರೋವಂಥದ್ದು. ದೆನ್ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋವಂಥದ್ದು. ಸೊ ಈ ಆಪ್ಷನ್ ಯಾವುದು ಹೇಳುತ್ತೆ? ಆಪ್ಷನ್ ಡಿ ಹೇಳುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದು ವೆಸ್ಟರ್ನ್ ಘಾಟ್ಸು, ಹಾಗಾಗಿ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರುವಂಥದ್ದು, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಈ ಒಂದು ಎವರ್ಗ್ರೀನ್ ಫಾರೆಸ್ಟ್ನ ನಾವು ಅಂದರೆ ನಾವಿಲ್ಲಿ ವೆಸ್ಟರ್ನ್ ಘಾಟ್ ಸೆಕ್ಷನ್ಸ್ಗಳಲ್ಲಿ ಇದನ್ನು ನೋಡ್ತೇವೆ. ಅದೇ ರೀತಿ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗಳಲ್ಲಿ ಏನಂತ ಯಾವುದು ಟ್ರೀಸು ಇವುಗಳನ್ನು ಏನಂತ ಕರಿತವೆ? ಸುಂದರ್ ಬನ್ಸ್ ಅಂತ ಕರಿತೇವೆ. ನೆನಪಲ್ಲಿ ಇಟ್ಕೋಬೇಕು. ಇದ್ರ ಮೂಲಕ ಕೂಡ ಒಂದು ಪ್ರಶ್ನೆ ಬರಬಹುದು ನಿಮಗೆ. ಸುಂದರ್ ಬನ್ಸ್ ಅಂತ ಕರಿತೇವೆ ಬಿಕಾಸ್ ಆಫ್ ಸುಂದರಿ ಟ್ರೀಸ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ನಂಬರ್ ಆಫ್ ಸ್ಯಾಟಲೈಟ್. ಓಕೆ, ಇದು ನಿಮಗೇನು ಔಟ್ ಆಫ್ ಸಿಲೆಬಸ್ ಇದೆ, ಈ ಸಲಗೆ ಬೇಡ. ದೆನ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದಿದೆ? ಇಂಡೈರೆಕ್ಟ್ ಟ್ಯಾಕ್ಸ್ ಇದರಲ್ಲಿ ಇನ್ಕಮ್ ಟ್ಯಾಕ್ಸಾ, ವೆಲ್ತ್ ಟ್ಯಾಕ್ಸಾ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸಾ, ಕಾರ್ಪೊರೇಟ್ ಟ್ಯಾಕ್ಸಾ? ಯಾವುದು ಇಂಡೈರೆಕ್ಟ್ ಟ್ಯಾಕ್ಸ್ ಇದರಲ್ಲಿ? ಹೌದು, ನಾವೀಗಾಗಲೇ ಡಿಸ್ಕಸ್ ಮಾಡಿದ್ದೇವೆ ಇದ್ರ ಬಗ್ಗೆ. ಅದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇವೆಲ್ಲವೂ ಕೂಡ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ ಅಲ್ವಾ? ಡೈರೆಕ್ಟಾಗಿ ಪೇಮೆಂಟ್ ಮಾಡುವಂಥದ್ದು ಡೈರೆಕ್ಟ್ ಟ್ಯಾಕ್ಸ್. ಇದು ಕೂಡ ಡೈರೆಕ್ಟ್ ಟ್ಯಾಕ್ಸು. ಓಕೆನಾ? ಸೊ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸು. ಓಕೆ, ನೆಕ್ಸ್ಟ್ ಕ್ವಶನ್. ಬ್ಯಾಂಕರ್ಸ್ ಬ್ಯಾಂಕ್ ಈಸ್. ನೋಡಿ, ನಾನು ಈ ಹಿಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಯಾವುದನ್ನು ಕರಿತೇವೆ? ವಿಜಯ ಬ್ಯಾಂಕಾ, ಕೆನರಾ ಬ್ಯಾಂಕಾ, ಕಾರ್ಪೊರೇಷನ್ ಬ್ಯಾಂಕಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ? ಎಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಇವ್ಯಾವುದೂ ಅಲ್ಲ, ನೆನಪಲ್ಲಿ ಇಟ್ಕೊಬಿಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಕಾಲ್ಡ್ ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೇ ಕರಿತೇವೆ. ಇದು ಯಾವಾಗ ಇದಾಗಿದ್ದು? 1935ನಲ್ಲಿ ಸ್ಥಾಪನೆ ಆಗಿದ್ದು. ಏಪ್ರಿಲ್ 1 ಅಲ್ವಾ? ಏಪ್ರಿಲ್ 1, 1935ನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. ನೆನಪಲ್ಲಿ ಇಟ್ಕೋಬೇಕು. ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೇ ಕರಿತೇವೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಅಚೀವ್ಮೆಂಟ್ ಆಫ್ ವರ್ಗೀಸ್ ಕುರಿಯನ್ ದಟ್ ಅರ್ನೆಡ್ ಹಿಮ್ ದ ನೇಮ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಈಸ್. ವರ್ಗೀಸ್ ಕುರಿಯನ್ನ ಅವರ ಸಾಧನೆ, ಅವರ ಹೆಸರು ನಮಗೆ ಗೊತ್ತಾಗುತ್ತೆ. ಅವರ ಹೆಸರು ನಾವು ನೋಡಿದ್ದಾಗೆ ಹೇಳಬಹುದು. ವೈಟ್ ರೆವಲ್ಯೂಷನ್ ಅಂತ ಕರಿತೇವೆ. ಅದು ಎಸ್ಟಾಬ್ಲಿಷ್ಮೆಂಟ್ ಮಿಲ್ಕ್ ಡೈರಿ. ಸೊ ಇಂಪ್ರೂವ್ಮೆಂಟ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಏನಿದೆ ಅದನ್ನು, ಆ ಒಂದು ಮಿಲ್ಕನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಕ್ಕೋಸ್ಕರ ಆ ಒಂದು ವೈಟ್ ರೆವಲ್ಯೂಷನ್ ಅಂತಕ್ಕಂತಹದ್ದನ್ನು ಜಾರಿಗೆ, ಅಂದರೆ ಅದನ್ನು ಆದಂಥದ್ದು ನಮ್ಮ ದೇಶದಲ್ಲಿ ಆದಂತಹ ಒಂದು ಪ್ರಮುಖವಾದಂತಹ ಒಂದು ಕ್ರಾಂತಿ, ಅದು ಶ್ವೇತ ಕ್ರಾಂತಿ ಅಂತಲೇ ಕರಿತೇವೆ. ಅದರ ಒಬ್ಬ ಮೂಲ ಪುರುಷ ಅಂತಂದರೆ ವರ್ಗೀಸ್ ಕುರಿಯನ್. ಸೊ ನಿಮಗೆ ವರ್ಗೀಸ್ ಕುರಿಯನ್ ಬಗ್ಗೆ ಕೇಳಬಹುದು, ಅಥವಾ ವೈಟ್ ರೆವಲ್ಯೂಷನ್ ಬಗ್ಗೆ ಕೇಳಬಹುದು, ಅಥವಾ ಅವರ ಒಂದು ಇದನ್ನು ಕೇಳಬಹುದು. ನೋಡ್ಕೊಳ್ಳಿ ಇದಿಷ್ಟು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಆಗುತ್ತೆ. ಇನ್ನು ಉಳಿದಂತೆ ಇನ್ಯಾವುದಾದ್ರೂ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದಾವೆ ಅಂತ ಒಮ್ಮೆ ಒಂದು ಸರಿ ನೋಡ್ಕೊಳ್ತಾ ಬರೋಣ. ಓಕೆ, ಯುನಿಸೆಫ್ ಬಗ್ಗೆ. ಈಕ್ವಲ್ ವೇಜಸ್. ನೋಡಿ, ಈಕ್ವಲ್ ವೇಜಸ್ ಆ್ಯಕ್ಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ 1976ನಲ್ಲಿ ಈಕ್ವಲ್ ವೇಜಸ್ ಆ್ಯಕ್ಟ್, ನೆನಪಲ್ಲಿ ಇಟ್ಕೋಬೇಕು. ಈಕ್ವಲ್ ವೇಜಸ್ ಆ್ಯಕ್ಟ್. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ, ವೈ ಆರ್ ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಗ್ಯಾಗ್ನೆಟಿಕ್ ಡೆಲ್ಟಾ ಕಾಲ್ಡ್ ಸುಂದರ್ಬನ್ಸ್. ನೋಡ್ದಾ, ಇಲ್ಲೇ ಬಂತು ಪ್ರಶ್ನೆ. ಮ್ಯಾಂಗ್ರೋವ್ ಫಾರೆಸ್ಟನ್ನು ಸುಂದರ್ಬನ್ಸ್ ಅಂತ ಅಂದ್ಬಿಟ್ಟು ಯಾಕೆ ಕರಿತೇವೆ ಅಂತಂದ್ಬಿಟ್ಟು. ಸೊ ಪ್ಲೆಂಟಿ ಆಫ್ ಸುಂದರಿ ಟ್ರೀಸ್, ನೆನಪಲ್ಲಿ ಇಟ್ಕೊಳ್ಳಿ. ನೋಡಿದ್ರಾ, ಇಲ್ಲೇ ಇದೆ ಪ್ರಶ್ನೆ, ಬಂದೇ ಬರಬಹುದು. ನಿಮಗೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ದೆನ್ ಬೆಂಗಳೂರು ಇಸ್ ಕಾಲ್ಡ್ ಸಿಲಿಕಾನ್ ಸಿಟಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋದೆ, ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಕರಿತೇವೆ. ಯಾಕೆ ಅಂತಂದರೆ ಬಿಕಾಸ್ ಬೆಂಗಳೂರು ಈಸ್ ದ ಸೆಂಟರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಐ ಟಿ ಸೆಕ್ಟರ್ ಇಂಪ್ರೂವ್ಮೆಂಟ್ಸ್ ಇರೋದ್ರಿಂದ ಇಲ್ಲಿ ಇದನ್ನು ಏನಂತ ಕರಿತೇವೆ? ಸಿಲಿಕಾನ್ ಸಿಟಿ ಅಂತಲೇ ಕರಿತೇವೆ. ನೆಕ್ಸ್ಟ್ ಕ್ವಶನ್. ವೈ ವಾಸ್ ಮುಂಬೈ ಇಸ್ ಕಾಲ್ಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ? ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತಂದ್ಬಿಟ್ಟು ಯಾಕೆ ಕರಿತೇವೆ ಅಂತಂದ್ಬಿಟ್ಟು, ಯಾಕೆಂದರೆ ಲಾರ್ಜ್ ನಂಬರ್ ಆಫ್ ಕಾಟನ್ ಮಿಲ್ಸ್ ಇದ್ದಾವೆ ಇಲ್ಲಿ. ಕಾಟನ್ ಮಿಲ್ಸ್ ಇರೋದ್ರಿಂದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತಲೇ ಕರಿತೇವೆ. ಹಾಗೆ ಮುಂಬೈಗೆ ಇನ್ನೊಂದು ಹೆಸರು ಏನಂತ ಕರಿತೇವೆ? ಲಾಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಗೇಟ್ವೇ ಆಫ್ ಇಂಡಿಯಾ ಅಲ್ವಾ? ಗೇಟ್ವೇ ಆಫ್ ಇಂಡಿಯಾ ಅಂತಲೂ ಕೂಡ ಕರಿತೇವೆ ಮುಂಬೈಯನ್ನು. ಓಕೆನಾ? ದೆನ್ ವೈ ಈಸ್ ಸರ್ ಎಂ ವಿಶ್ವೇಶ್ವರಯ್ಯ ಕಾಲ್ಡ್ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ? ನೋಡಿ, ತುಂಬ ಇಂಪಾರ್ಟೆಂಟು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಲ್ವಾ? ಭಾರತ ರತ್ನ ಅವಾರ್ಡ್ ಸಿಕ್ಕಿದೆ ಅವರಿಗೆ. ಸೊ ಫಾದರ್ ಆಫ್ ಎಕನಾಮಿಕ್ ಇನ್ ಇಂಡಿಯಾ, ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತಲೇ ಕರಿತೇವೆ ಅವರನ್ನು. ಅಂದರೆ ಭಾರತದ ಯೋಜನೆಗಳ ಪಿತಾಮಹ, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಲೇ ಕರಿತೇವೆ. ಸೊ
ಸರ್ ಎಂ ವಿಶ್ವೇಶ್ವರಯ್ಯನ. ಯಾಕಪ್ಪ ಅಂತಂದರೆ ಸೊ ಹಿ ಮೇಡ್ ಮಾಡರ್ನ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ ಫಸ್ಟ್ ಟೈಮ್ ಹಿ ಮೇಡ್ ದ ಮಾಡರ್ನ್ ಪ್ಲ್ಯಾನಿಂಗ್ ಟು ಗ್ರೋತ್ ಅವರ್ ಎಕನಾಮಿ. ಸೊ ನಮ್ಮ ಒಂದು ಎಕಾನಮಿಯನ್ನು ಗ್ರೋತ್ ಮಾಡಲಿಕ್ಕೋಸ್ಕರ ಅಂದರೆ ಬೆಳವಣಿಗೆ ಮಾಡೋದಕ್ಕೋಸ್ಕರ ಈ ಒಂದು ಹೊಸದಾದಂತಹ ಯೋಜನೆಗಳನ್ನು ಜಾರಿಗೆ ತಂದರು. ಒನ್ ಆಫ್ ದ ಇಂಪಾರ್ಟೆಂಟ್ ಬುಕ್ಕು ಇವರ ಒಂದು ರಿಟರ್ನ್ ಬೈ ವಿಶ್ವೇಶ್ವರಯ್ಯ ಯಾವುದಪ್ಪ ಅಂತಂದರೆ ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ. ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ ನಿಮಗಿದೆಯಾ ಇದು? ನೆನಪಲ್ಲಿ ಇಟ್ಕೊಳ್ಳಿ, ಆದರೂ ಗೊತ್ತಿರಲಿ. ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ, ಓಕೆನಾ. ನೆಕ್ಸ್ಟ್ ಫ್ರೆಂಚ್ ಬ್ಯಾಂಕ್. ಓಕೆ ಸೊ ಇದಿಷ್ಟು ಈ ಒಂದು ಕ್ವೆಶ್ಚನ್ ಪೇಪರ್ನಲ್ಲಿ ನೀವು ಆ್ಯಸ್ ಎ ಮಲ್ಟಿಪಲ್ ಚಾಯ್ಸ್ ಆಗಿ ನಾವು ಮಲ್ಟಿಪಲ್ ಚಾಯ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡೋದಾದರೆ ಇವಿಷ್ಟು ಕ್ವೆಶ್ಚನ್ಸ್ಗಳು ಮತ್ತು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ನೀವು ನೋಟ್ ಮಾಡಿಟ್ಕೊಳ್ಳಿ ಮತ್ತು ಪದೇ ಪದೇ ಕೇಳ್ತಾ ಹೋಗಿ. ಈ ಎಲ್ಲ ವೀಡಿಯೋಸು ಅಷ್ಟೇ, ನನ್ನ ಈ ಎಲ್ಲ ವೀಡಿಯೋಸ್ಗಳನ್ನು ಅಷ್ಟೇ ನೀವು ಪದೇ ಕೇಳ್ತಾ ಹೋಗಿ. ನೀವು ಸೋಷಿಯಲ್ ಸೈನ್ಸ್ ಮತ್ತು ಬೇರೆ ಯಾವುದನ್ನು ಓದೋ ಅಗತ್ಯನೇ ಇಲ್ಲ. ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಕನ್ಸಾಲಿಡೇಟ್ ಮಾಡಿ ಇಲ್ಲಿ ನಿಮಗೆ ತರ್ತಾ ಇರ್ತಕ್ಕಂಥದ್ದು. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು, ವಂದನೆಗಳು. ಸೇಫ್ ಆಗಿರಿ, ಹಾಗೆ ನಿಮ್ಮ ಸ್ಟಡಿ ಮಾಡ್ತಾ ಹೋಗಿ, ಆರಾಮಾಗಿ, ಖುಷಿಯಾಗಿ, ಹ್ಯಾಪಿಯಾಗಿ ನೀವು ನಿಮ್ಮ ಎಕ್ಸಾಮ್ಸ್ಗಳನ್ನು ಬರೀರಿ. ಒಳ್ಳೆ ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಬರುತ್ತೆ, ಓಕೆನಾ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.